ಹೇ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ವೀಡಿಯೋ ಯೂಟ್ಯೂಬಲ್ಲಿ. ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂದ್ಬಿಟ್ಟು. ಸೊ ನಾನು ಇದೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದ್ರಿಂದ ನನ್ನಲ್ಲಿ ಏನೇ ತಪ್ಪಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಕೂಡ ಮಾಡಿ, ನನಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೇಲಿ ತುಂಬ ವೇಸ್ಟ್ ಆಗಿರೋವಂಥ ಒಂದು ವುಡನ್ ಚಾಪ್ಸ್ಟಿಕ್ ಇತ್ತು. ಅದರಿಂದ ನಾನಿವತ್ತು ಹೋಮ್ ಡೆಕೋರ್ನ ಮಾಡ್ತಾಯಿದ್ದೀನಿ. ಹೋಮ್ ಡೆಕೋರ್ ಅಥವಾ ವಾಲ್ ಡೆಕೋರ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದ್ದೀನಿ. ಪೇಂಟ್ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಒಣಗಲಿ ಅಂದ್ಬಿಟ್ಟು. ಆಮೇಲೆ ನಾನಿಲ್ಲಿ ಪ್ಲಾಸ್ಟಿಕ್ ರಿಬ್ಬನ್ ಟೇಪ್ ಅಂತಾರೆ ಇದನ್ನು, ಅದರಿಂದ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲಾಸ್ಟಿಕ್ ಲೀವ್ಸ್ನ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ನಾವು ಆವಾಗಲೇ ಪೇಂಟ್ ಮಾಡಿದ್ವಲ್ಲ, ಆ ವುಡನ್ ಸ್ಟಿಕ್ಸಿಗೆ ನೀಟಾಗಿ ಒಂದು ಪರ್ಫೆಕ್ಟ್ ಶೇಪ್ನ ಕೊಟ್ಬಿಟ್ಟು ಒಂದು ವೇಸ್ಟ್ ಬಾಕ್ಸ್ ಏನಾದರೂ ಇರ್ತಲ್ಲ ಅದಕ್ಕೂ ಕೂಡ ಪೇಂಟ್ ಮಾಡ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಸ್ಟಿಕ್ ಮಾಡಿದ್ದೀನಿ ಅಲ್ಲಿ. ಆಮೇಲೆ ನಾನಿಲ್ಲಿ ಗ್ರಾಸ್ ಮಾಡ್ಕೊತಾ ಇದ್ದೀನಿ. ಅದೇ ರಿಬ್ಬನ್ ಟೇಪಿಂದ, ಪ್ಲಾಸ್ಟಿಕ್ ರಿಬ್ಬನ್ ಟೇಪಿಂದ ಅದನ್ನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ವುಡ್ಡಿಂದು, ಅದಕ್ಕೆ ನೀಟಾಗಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಹತ್ರ ಗ್ರಾಸ್ ಇತ್ತಲ್ವ, ಆ ಗ್ರಾಸ್ನ ಕೂಡ ಅದರೊಳಗೆ ಹಾಕ್ತಾಯಿದ್ದೀನಿ, ಆ ಬಾಕ್ಸ್ ಒಳಗೆ. ಆಮೇಲೆ ಅದಕ್ಕೆ ಬ್ಯೂಟಿಫುಲ್ಲಾಗಿರೋ ಥಾಟ್ ಬರೆದ್ರೆ ರೆಡಿ ಆಗೋಗುತ್ತೆ. ಆಮೇಲೆ ಲೀಫ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಟಚಿಂಗ್ ಕೊಡ್ತಾಯಿದ್ದೀನಿ, ಅದೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಸೊ ಇದು ನಮ್ಮ ಫೈನಲ್ ಆಗಿರುವಂಥ ಲುಕ್. ಐ ಹೋಪ್ ವಿಡಿಯೋ ಎಂಜಾಯ್